Hello students, so we will solve from next question paper. Okay, that is a 2014 from the operating cost sheet. Okay, so see here in the problem, a transport company runs a bus from Belgavi to Haveri. Okay, one transport company runs a bus andre one bus from Belgavi to Haveri and back for 12 days in the month and completes the trip in the same day. ಸೊ ಹಾವೇರಿ ಟು ಬೆಳಗಾವಿ ಟು ಹಾವೇರಿ ಬಸ್ ಹೋಗ್ತದೆ ರೀ. ಸೊ ಅದು ಎಷ್ಟು ದಿವ್ಸಕ್ಕೆ ವಾಪಸ್ ಬರ್ತದೆ? 12 ಡೇಸ್ಗೆ. ಅಂದರೆ ಬಸ್ ಎಷ್ಟು ರನ್ನಿಂಗ್ ಆದಂಗೆ ಐತ್ರಿ? 12 ಡೇಸ್ ಓಡಿದೆ. ಬೆಳಗಾವಿ ಟು ಹಾವೇರಿ 12 ಡೇಸ್ ಓಡಿದೆ. ಸೊ 12 ಡೇಸ್ ಆದಂದ್ರೆ ಏನು ಬರ್ತದೆ ರೀ? ಒಂದು ಮಂತಲ್ಲಿ 12 ಡೇಸ್ ಓಡಿದೆ. ಸೊ ವಾಪಸ್ ಮತ್ತೆ ಬರ್ತದೆ. ದೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಬೆಳಗಾವಿ ಆ್ಯಂಡ್ ಹಾವೇರಿ ಶುಡ್ ಬಿ 125 kilometers. ಸೊ ಡಿಸ್ಟೆನ್ಸ್ ಫಾರ್ ಬೆಳಗಾವಿ ಟು ಹಾವೇರಿ ದಟ್ ಈಸ್ 125 kilometers. ಓಕೆ, then the bus goes another 10 days to Gokak in the month and complete the trip in the same day. ಸೊ ಆಮೇಲೆ ಫಸ್ಟ್ ಏನು ಮಾಡ್ತದೆ? ಬೆಳಗಾವಿ ಟು ಹಾವೇರಿ ಹೋಗ್ತದೆ. ಸೊ 12 ಡೇಸು 125 kilometers ಹೋಗುತ್ತೆ. ದೆನ್ ನೆಕ್ಸ್ಟ್ ಇಟ್ ವಿಲ್ ಬಿ ಗೋಯಿಂಗ್ ಫ್ರಮ್ ದ 10 days ಸೊ ಗೋಕಾಕ್. ಸೊ ಆಮೇಲೆ ಏನು ಮಾಡ್ತದೆ ರೀ? ಬೆಳಗಾವಿ ಟು ಗೋಕಾಕ್. ಯಾಕಂದರೆ ಬೆಳಗಾಂ ಟು ಹಾವೇರಿಗೆ 12 ಡೇಸ್ ಹೋಗಿ ಬಂದು ವಾಪಸ್ ಬರ್ತದೆ ರೀ ಬೆಳಗಾಂಗೆ. ಎಸ್, then that same bus is going to another 10 days from the Gokak. ಸೊ ಅದೇ ಬಸ್ಸು ಮತ್ತು ಅನದರ್ ಡೇಸ್ಗೆ 10 ಡೇಸ್ ಏನಾಗುತ್ತೆ? ಗೋಕಾಕ್ ಹೋಗ್ತದೆ. ಅಂದರೆ ಬೆಳಗಾವಿ ಟು ಗೋಕಾಕ್ ಇನ್ ದ ಮಂತ್ ಆ್ಯಂಡ್ ದ ಕಂಪ್ಲೀಟ್ ದ ಟ್ರಿಪ್ ಇನ್ ದ ಸೇಮ್ ಡೇ. ದ ಡಿಸ್ಟೆನ್ಸ್ ಬಿಟ್ವೀನ್ ಬೆಳಗಾವಿ ಆ್ಯಂಡ್ ಗೋಕಾಕ್ ಈಸ್ 60 kilometers. ಸೊ 10 ಡೇಸ್ ಬೆಳಗಾವಿ ಟು ಗೋಕಾಕ್ ಹೋಗ್ತದೆ. ಸೊ ಡಿಸ್ಟೆನ್ಸ್ ಶುಡ್ ಬಿ 60 kilometers. ದೆನ್ ಅನದರ್ 6 days ಇಟ್ ರನ್ಸ್ ಇನ್ ದ ಲೋಕಲ್ ಸಿಟಿ. ಸೊ ವಾಪಸ್ ಬರ್ತದೆ ಗೋಕಾಕ್ದಿಂದ ಬಿಕಾಸ್ ಇಟ್ ಈಸ್ ಟ್ರಿಪ್ ಈಸ್ ಕಂಪ್ಲೀಟೆಡ್. ಓಕೆ, ವಾಪಸ್ ಬಂದ ನಂತರ ಅನದರ್ 6 days ಏನು ಮಾಡ್ತದೆ ಇದು? ಲೋಕಲಲ್ಲಿ ಓಡ್ತದೆ. ಸೊ ಕವರಿಂಗ್ ದ ಡಿಸ್ಟೆನ್ಸ್ ಆಫ್ 50 kilometers per day. ಸೊ 50 kilometers per day ಓಡ್ತದೆ. ದೆನ್ ವಾಟ್ ದೇ ಹ್ಯಾವ್ ಟು ಟೋಲ್ಡ್ ಹಿಯರ್? ಕ್ಯಾಲ್ಕುಲೇಟ್ ದ ರೇಟ್ ಟು ಬಿ ಚಾರ್ಜ್ ದ ಪ್ಯಾಸೆಂಜರ್ ಕಿಲೋಮೀಟರ್ ಇಲ್ಡ್ ಅ ಪ್ರಾಫಿಟ್ ಆ್ಯಟ್ 20% ಆನ್ ಟೇಕಿಂಗ್. ಸೊ ಇವ್ರು ಏನು ಕ್ಯಾಲ್ಕುಲೇಷನ್ ಮಾಡಂತ ಹೇಳಿದ್ದಾರೆ? ಸೊ ಹೌ ಮಚ್ ರೇಟ್ ಯು ಆರ್ ಚಾರ್ಜಿಂಗ್ ಫ್ರಮ್ ದ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ಪ್ಯಾಸೆಂಜರ್ ಕಿಲೋಮೀಟ್ರಿಗೆ ನೀವು ಎಷ್ಟು ಚಾರ್ಜ್ ಮಾಡ್ತೀವಿ? ಸೊ ಇನ್ ದ ಇಲ್ಡಿಂಗ್ ಆಫ್ ಪ್ರಾಫಿಟ್ ಈಸ್ 20% ಆನ್ ಟೇಕಿಂಗ್. ಸೊ ಪ್ರಾಫಿಟ್ ಎಷ್ಟು ನೀವೇನು ಟೋಟಲ್ ಚಾರ್ಜ್ ಮಾಡ್ತೀರಿ ಅದರಲ್ಲಿ 20% ಪ್ರಾಫಿಟ್ ಇದ್ದಾಗ ಸೊ ಹೌ ಮಚ್ ಅಮೌಂಟ್ ಯು ಹ್ಯಾವ್ ಟು ಫಿಕ್ಸ್ ಫ್ರಮ್ ದ ಪ್ಯಾಸೆಂಜರ್ ಫ್ರಮ್ ದ ಪೇರ್ ವ್ಯಾಲ್ಯೂ. ಓಕೆ, ಸೊ ಅದರ್ ಇನ್ಫಾರ್ಮೇಷನ್ಸ್ ದೇ ಆರ್ ಗಿವನ್ ಹಿಯರ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ದೇ ಹ್ಯಾವ್ ಟು ಟೋಲ್ಡ್ ಟು ಫಿಕ್ಸ್ ದ ಪ್ಯಾಸೆಂಜರ್ ರೇಟ್. ಸೊ ಪ್ಯಾಸೆಂಜರ್ ಬಸ್ ಪೇರನ್ನು ಫಿಕ್ಸ್ ಮಾಡಂತ ಹೇಳಿದ್ದಾರೆ ಅಂದಮೇಲೆ ಸೊ ವಾಟ್ ಯು ವಾಂಟ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಮೇಲೆ ನಾವೇನು ಮಾಡ್ತೀವಿ? ಏನು ಮಾಡ್ತೀವಿ? ಪ್ರಾಫಿಟ್ ಮಾಡ್ತೀವಿ. ಎಸ್, ಸೊ ಟೋಟಲ್ ಕಾಸ್ಟ್ ಆಫ್ ಪ್ಯಾಸೆಂಜರ್ ಪರ್ ಕಿಲೋಮೀಟರ್. ಓಕೆ, ಸೊ ನಾವೇನು ಮಾಡ್ತೀವಿ? ಕ್ಯಾಶುವಲ್ ಆಗಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ ದ ಬಸ್ ಪೇರ್. ಸೊ ಕಾಮನ್ಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟಿಂಗ್ ಫ್ರಮ್ ದ ಬಸ್ ಪೇರ್. ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರಲ್ಲಿ ಏನು ಮಾಡ್ತೀವಿ? ಪ್ರಾಫಿಟನ್ನು ತೊಗೋತೀವಿ. ಎಸ್, ಪ್ರಾಫಿಟ್ ಇರೋದು 20% ಇದೆ. ಸೊ ಹಾಗಾದರೆ ಫಸ್ಟ್ ನಮಗೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಬೇಕು. ಎಸ್, ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಬೇಕಂದ್ರೆ ಯು ಪೀಪಲ್ ಹ್ಯಾವ್ ಟು ನೋ ಅಬೌಟ್ ದ ಫಾರ್ಮುಲಾ ಹೌ ಟು ಕ್ಯಾಲ್ಕುಲೇಟ್. ಸೊ ದಟ್ ಈಸ್ ದ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಪ್ಯಾಸೆಂಜರ್ ಕಿಲೋಮೀಟ್ರ್. ಸೊ ದಟ್ ಈಸ್ ಅ ಫಾರ್ಮುಲಾ. ಸೊ ಇಲ್ಲಿ ಟೋಟಲ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಹೇಳಿಲ್ಲ ಅಂದರೆ ಯು ಡೋಂಟ್ ಹ್ಯಾವ್ ಟು ಬಿ ನೆಗ್ಲೆಕ್ಟೆಡ್. ಸೊ ಹಿಯರ್ ದೇ ಆರ್ ಟು ಟೋಲ್ ಟು ಬಸ್ ಫೇರ್ ಫಿಕ್ಸ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ರೇಟ್ ಟು ಬಿ ಚಾರ್ಜ್. ಸೊ ಹೌ ಮಚ್ ರೇಟ್ ಯು ಆರ್ ಟು ಚಾರ್ಜಿಂಗ್ ಫ್ರಮ್ ದ ಪ್ಯಾಸೆಂಜರ್ ಕಿಲೋಮೀಟರ್. ಓಕೆ, ಪ್ಯಾಸೆಂಜರ್ ಕಿಲೋಮೀಟ್ರಿಗೆ ಎಷ್ಟು ಚಾರ್ಜ್ ಫಿಕ್ಸ್ ಮಾಡ್ತೀರಿ ಅದ್ರಾಗ ನಿಮಗೆ 20% ಪ್ರಾಫಿಟ್ ಇಟ್ಕೊಂಡು. ಓಕೆ, ಸೊ 20% ಪ್ರಾಫಿಟ್ ಬೇಕಂದರೆ ನಮಗೆ ಫಸ್ಟ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದು ಬೇಕು. ಸೊ ಕಾಸ್ಟ್ ಎಷ್ಟಾಗುತ್ತೆ ಬೇಕಂದರೆ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ ದ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್. ಓಕೆ, ಸೊ ಅದ್ರ ಮೇಲೇ ನಾವು ಬಸ್ ಪೇರನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಹಿಯರ್ ದ ಕಾಸ್ಟ್ ಆಫ್ ಬಸ್ ಈಸ್ ಗಿವನ್, ಸ್ಕ್ರ್ಯಾಪ್ ವ್ಯಾಲ್ಯೂ ಈಸ್ ಗಿವನ್ ಆ್ಯಂಡ್ ದ ಲೈಫ್ ಆಫ್ ಅಸೆಟ್. ಸೊ ಇವು ಮೂರು ಲೈಫ್ ಆಫ್ ಅಸೆಟು, ಸ್ಕ್ರ್ಯಾಪ್ ವ್ಯಾಲ್ಯೂ ಮತ್ತು ಕಾಸ್ಟ್ ಆಫ್ ಅಸೆಟ್. ಸೊ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಲೈಫ್ ಆಫ್ ಅಸೆಟ್ ಕೊಟ್ಟಿದ್ದಾರೆ ಅಂದರೆ ನಾವು ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ರೀ. ಸೊ ಡೆಪ್ರಿಸಿಯೇಷನ್ ಏನಾಗುತ್ತೆ? ನಿಮ್ಮದು ಫಿಕ್ಸ್ ಆಗುತ್ತೆ. ದೆನ್ ಸ್ಯಾಲ್ರಿ ಟು ಡ್ರೈವರ್. ಸೊ ಪರ್ ಮಂತ್ ಇದೆ ಅದನ್ನು ಡೈರೆಕ್ಟಾಗಿ ತೊಗೊರಿ. ಪರ್ ನಮ್ಗೆ ಕೊಟ್ಟಿದ್ದನ್ನು ಏನು ಮಾಡಿರಿ? 1 month ಕನ್ವರ್ಟ್ ಮಾಡಿರಿ. ಬಿಕಾಸ್ ದ ಬಸ್ ಈಸ್ ರನ್ನಿಂಗ್ ಫ್ರಮ್ ದ 1 month ಮಂತ್ ಅಂತ ಇದೆ. ಅಂದರೆ 1 month ಬಸ್ ಓಡಿದೆ ಅಂದಮೇಲೆ ಡೆಪ್ರಿಸಿಯೇಷನ್ ಕೂಡ 1 month ಕ್ಯಾಲ್ಕುಲೇಷನ್ ಆಗಬೇಕು. ಎಲ್ಲ ಎಕ್ಸ್ಪೆನ್ಸಸ್ ಕೂಡ ಏನಾಗಬೇಕು? 1 monthಗೆ ಕನ್ಸಿಡರ್ ಆಗಬೇಕು. ಸೊ ಸ್ಯಾಲ್ರಿ ಆಫ್ ಡ್ರೈವರ್ ದಟ್ ಈಸ್ 4,000 per annum ಪರ್ ಮಂತ್. ಓಕೆ, ಇಲ್ಲಿ ಪರ್ ಮಂತ್ ಕೊಟ್ಟರೆ ಅಂದರೆ ಡೈರೆಕ್ಟಾಗಿ ಪರ್ ಮಂತ್ ತೊಗೊರಿ. ಪರ್ annum ಕೊಟ್ಟಿದ್ರೆ ಅಂದರೆ ಅದನ್ನು 1 month ಏನು ಮಾಡಿರಿ? ಕನ್ವರ್ಟ್ ಮಾಡಿರಿ. ದೆನ್ ಸ್ಯಾಲರಿ ಯಾವ್ಯಾವ ಇರ್ತಾವೆ ಅವೆಲ್ಲ ಫಿಕ್ಸ್ಡ್ ಆಗುತ್ತೆ ರೀ. ವೇಜಸ್ ಇದ್ದಾಗ ಅದು ರನ್ನಿಂಗ್ ಚಾರ್ಜಸ್ ಆಗ್ತದೆ. ಬಿ ಅಂಡರ್ಸ್ಟ್ಯಾಂಡ್. ಓಕೆ,
Then salary of part-time conductor accountant, so 1500, that is also per month. Then insurance, it is also fixed, okay, 14,400 per annum. ಸೊ ಇನ್ಶೂರೆನ್ಸ್ ಎಲ್ಲ 1 ಇಯರ್ಗೆ ಅಮೌಂಟ್ ಇರ್ತವೆ. ಸೊ 1 ಇಯರ್ ಇದ್ದಾಗ ಅದನ್ನು 1 ಮಂತ್ಗೆ ಏನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ದೆನ್ ಡೀಸೆಲ್ ಈಸ್ 4 ಕಿಲೋಮೀಟ್ರ್ ಪರ್ ಲೀಟರ್. ಸೊ ಡೀಸೆಲ್ ಏನಾಗಿದೆ, 4 ಕಿಲೋಮೀಟ್ರಿಗೆ ಏನು ಬೇಕು, 1 ಲೀಟ್ರ್ ಪೆಟ್ರೋಲ್ ಬೇಕು. ಸೊ ದಟ್ ಈಸ್ 60 ಪರ್ ಲೀಟರ್. ಸೊ 1 ಲೀಟರ್ದು ವ್ಯಾಲ್ಯೂ ಎಷ್ಟಿದೆ, 60 ರುಪೀಸ್. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮಗೇನು ಬೇಕು ರೀ, ಟೋಟಲ್ ಕಿಲೋಮೀಟರ್ಸ್ ಬೇಕು. ಸೊ ಟೋಟಲ್ ಕಿಲೋಮೀಟರ್ಸನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಎಸ್. Then token tax, that is 4,800 per annum. So token charges also be, it is a fixed asset, okay. Then next is lubricant oil. So lubricant oil, this is a running charges, that is a 10 per 100 kilometers. So ಅಂದರೆ 100 rupees ಲುಬ್ರಿಕಂಟ್ ಆಯಿಲು ಹಾಕಿದಾಗ 100 ಕಿಲೋಮೀಟ್ರ್ ಓಡುತ್ತೆ. ಹಾಗಾದರೆ ಟೋಟಲ್ ಅದು ಎಷ್ಟು ಕಿಲೋಮೀಟ್ರ್ ಓಡಿದೆ ಅದ್ರ ಮೇಲೆ ಎಷ್ಟು ಚಾರ್ಜಸ್ ಆಗಿದೆ ಹಂಗೆ ತಗೋಬೇಕು. Then repair and maintenance, it is also your running maintenance charges. Then permit fees, it is a fixed charges per month ಇದೆ. Then normal capacity bus ಅದು 50 passenger ಇದೆ. Then bus carried 90% its capacity toward ಹಾವೇರಿ. ಸೊ ಹಾವೇರಿಗೆ ಹೋಗ್ಬೇಕಾದ್ರೆ 90% ಏನಿದೆ ಕೆಪಾಸಿಟಿ ಯುಟಿಲೈಸ್ ಆಗಿದೆ. 20% ಎಂಟಿ ಕೆಪಾಸಿಟಿ ಟುವರ್ಡ್ಸ್ ಗೋಕಾಕ್. ಸೊ ಗೋಕಾಕ್ ಹೋಗ್ಬೇಕಾದ್ರೆ 20 ಕೆಪಾಸಿಟಿ ಏನಾಗಿದೆ, ಎಂಟಿ ಆಗಿದೆ. 20% ಅಂದರೆ ಏನಾಗಿದೆ, 20% ಎಂಟಿ ಅಂದರೆ, ಸೊ ಟೋಟಲ್ 100ದಾಗ 20% ತೆಗೆದ್ರೆ ಎಷ್ಟು ಹೋಯಿತು, 80% ಈಸ್ ಯುವರ್ ಕೆಪಾಸಿಟಿ ಯುಟಿಲೈಸ್. ಆ್ಯಂಡ್ ಫುಲ್ ಕೆಪಾಸಿಟಿ ಇನ್ ದ ಲೋಕಲ್ ಸಿಟಿ. ಸೊ ಲೋಕಲ್ ಸಿಟಿಯಲ್ಲಿ ಓಡಬೇಕಾದ್ರೆ ಫುಲ್ ಬಸ್ ತುಂಬಿದೆ ಅಂತ ಹೇಳ್ತಾರೆ, ಓಕೆ. ದೆನ್ ಪ್ಯಾಸೆಂಜರ್ ಟ್ಯಾಕ್ಸ್ ಈಸ್ 20% ಆನ್ ದ ನೆಟ್ ಟೇಕಿಂಗ್. ಸೊ ಪ್ಯಾಸೆಂಜರ್ಗೆ ಏನಿದೆ, ಟ್ಯಾಕ್ಸ್ ಇದೆ. ಸೊ ಈ ಟ್ಯಾಕ್ಸ್ ಎದ್ರ ಮೇಲೆ ತೊಗೋತೀವಿ, ನೀವು ಟೋಟಲ್ ಅಮೌಂಟ್ ಎಷ್ಟು ತೊಗೋತೀರಲ್ಲ, ಪ್ರಾಫಿಟು ಮತ್ತು ಕಾಸ್ಟಲ್ಲಿ ಪ್ರಾಫಿಟ್ ಆ್ಯಡ್ ಮಾಡಿ ತೊಗೋತಿರೋದು ನೆಟ್ ಟೇಕಿಂಗ್ ನಿಮ್ಮದು. ಸೊ ಅದ್ರ ಮೇಲೆ ಮತ್ತೇನಿದೆ, 20% ಏನಿದೆ, ಪ್ಯಾಸೆಂಜರ್ ಟ್ಯಾಕ್ಸ್ ಇದೆ, ಓಕೆ. ಸೊ ಅದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ನಿಮಗೆ ಈ ಪ್ರಾಬ್ಲಮ್ದಲ್ಲಿ ನಾನು ಹೇಳ್ತೀನಿ, ಓಕೆ. ಸೊ ಲೆಸ್ಟ್ ವಿ ಹ್ಯಾವ್ ಟು ಸಾಲ್ವ್ ಫ್ರಮ್ ದ ಪ್ರಾಬ್ಲಮ್ ಹಿಯರ್. ಎಸ್. ಸೊ ವಾಟ್ ಎವರ್ ದೇ ಆರ್ ಗಿವನ್ ಇನ್ ದ ಪ್ರಾಬ್ಲಮ್ ಯು ಕ್ಯಾನ್ ಟೇಕ್ ಇಟ್ ಹಿಯರ್. ಸೊ ನಮಗೆ ಬಸ್ ಪೇರ್ ಕ್ಯಾಲ್ಕುಲೇಷನ್ ಬೇಕು. ಬಸ್ ಪೇರ್ ಕ್ಯಾಲ್ಕುಲೇಷನ್ ಬೇಕಂದ್ರೆ ನಮ್ಗೆ ಏನು ಬೇಕು ರೀ, ವಾಟ್ ಯು ವಾಂಟ್ ಫ್ರಮ್ ದ ಬಸ್ ಪೇರ್ ಕ್ಯಾಲ್ಕುಲೇಷನ್ ವಾಂಟ್ ಅಂದರೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಬೇಕು. ಎಸ್, ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಮೇಲೆ ನಾವೇನು ಮಾಡ್ತೀವಿ, ಟೋಟಲ್ ಎಷ್ಟು ಬಸ್ ಪೇರ್ ಮಾಡ್ಬೋದು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಎಸ್. ಸೊ ಹಾಗಾದರೆ ಬಸ್ ಟೋಟಲ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಅಂದರೆ ಟೋಟಲ್ ಆಪ್ರೇಟಿಂಗ್ ಕಾಸ್ಟಿಂಗ್ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ಈ ಫಾರ್ಮುಲಾ ಹಾಕಿದರೆ ನಮಗೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಸಿಗ್ತದೆ. ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಸಿಕ್ತಂದರೆ ಅದ್ರ ಮೇಲೆ ನಾವು ಪ್ರಾಫಿಟನ್ನು ಆ್ಯಡ್ ಮಾಡ್ತೀವಿ. ಸೊ ಆಮೇಲೆ ನಮಗೆ ಏನು ಸಿಗ್ತದೆ, ಟೋಟಲ್ ಎಷ್ಟು ಬಸ್ ಪೇರನ್ನು ಚಾರ್ಜ್ ಮಾಡಬೇಕು ಅನ್ನೋದು ಸಿಗ್ತದೆ. ಎಸ್. ಸೊ see here, first we have to solve from the total operating cost sheet, okay, from the ascertainment for the total operating cost. So total operating cost ಬೇಕಂದರೆ ಆಪ್ರೇಟಿಂಗ್ ಕಾಸ್ಟ್ ಶೀಟನ್ನು ರೆಡಿ ಮಾಡಬೇಕು. ಸೊ ಅದಕ್ಕೆ ಏನೇನು ಬೇಕು ಇನ್ಫಾರ್ಮೇಷನ್ ಅದನ್ನೆಲ್ಲ ತಗೋರಿ. ಸೊ ಇದೆಲ್ಲ ಇನ್ಫಾರ್ಮೇಷನ್ ಆಗುತ್ತೆ ಪ್ಯಾಸೆಂಜರ್ ಕಿಲೋಮೀಟ್ರಿಗೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಬೇಕಾಗ್ತದೆ, ಅಥವಾ ಟೋಟಲ್ ಕಿಲೋಮೀಟರ್ಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೂ ಬೇಕಾಗ್ತದೆ, ಓಕೆ. ಸೊ ಅದರ್ವೈಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್, ನೋ ಪ್ರಾಬ್ಲಮ್. ವಾಟ್ ಎವರ್ ದೇ ಆರ್ ಗಿವನ್ ಇನ್ ದ ಪ್ರಾಬ್ಲಮ್, ದ್ಯಾಟ್ ಈಸ್ ಯು ಕ್ಯಾನ್ ಟೇಕ್ ಇಟ್. ಸೊ ಇಲ್ಲಾಂದರೆ ನೀವು ಕನ್ಫ್ಯೂಸ್ ಆಗ್ತದೆ ಅಂದರೆ ಏನು ಕೊಟ್ಟಿದ್ದಾರಲ್ಲ ಇನ್ಫಾರ್ಮೇಷನನ್ನು, ಅದನ್ನು ಏನು ಮಾಡ್ಬೋದು, ತೊಗೋಬೋದು. ದಟ್ ಈಸ್ ನೋ ಪ್ರಾಬ್ಲಮ್. ಜಸ್ಟ್ ಯು ಕ್ಯಾನ್ ಟೇಕ್ ಇಟ್. ಐ ಆಮ್ ಆಲ್ಸೋ ರೈಟ್ ಇನ್, ಯಾಕಂದರೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಬೇಕು, ಟೋಟಲ್ ಆಪ್ರೇಟಿಂಗ್ ಕಾಸ್ಟು ಬೇಕು, ಓಕೆ. ಸೊ ನಾನು 2 ಫಾರ್ಮುಲಾ ಬರೆದಿದ್ದೀನಿ. ಆ್ಯಸ್ ಪರ್ ಯು ಕ್ಯಾನ್ ಟೇಕ್ ಇಟ್, ನೋ ಪ್ರಾಬ್ಲಮ್. ಸೊ ಆ್ಯಸ್ ಪರ್ ದ ಟ್ರಾನ್ಸ್ಪೋರ್ಟ್ ಕಂಪನಿ ರನ್ಸ್ ಅ ಬಸ್ ಒಂದೇ ಇದೆ ರೀ. ಬಸ್ ಇದೆ ಅಂದಮೇಲೆ ಒಂದೇ ಬಸ್ ಇದೆ ಫ್ರಮ್ ಬೆಳಗಾವಿ ಟು ಹಾವೇರಿ, ಓಕೆ. ಫಸ್ಟ್ ಈಸ್ ಬೆಳಗಾವಿ ಟು ಹಾವೇರಿ. ಎಸ್, ನಾನು ಬೋತ್ ಮಾಡಿದ್ದೀನಿ. ಆಪ್ರೇಟಿಂಗ್ ಕಾಸ್ಟ್ ಶೀಟು ಮಾಡಿದ್ದೀನಿ, ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರನ್ನು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀನಿ, ಓಕೆ. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಬೇಕಂದರೆ ನಂಬರ್ ಆಫ್ ಬಸ್ಸಸ್, ಟ್ರಿಪ್ಸ್, ಡೇಸ್, ಡಿಸ್ಟೆನ್ಸ್, ಸೀಟಿಂಗ್ ಕೆಪಾಸಿಟಿ ಆ್ಯಂಡ್ ಆ್ಯಕ್ಚುಯಲ್ ಕೆಪಾಸಿಟಿ ಯುಟಿಲೈಸ್. ದಿಸ್ ಇಟ್ ಇಸ್ ಯುವರ್ ಫಾರ್ಮುಲಾ ಇಯರ್, ಓಕೆ. ಸೊ ಆ್ಯಸ್ ಪರ್ ನೀವು ಬೇಕಾದರೆ ಇದು ಫಸ್ಟ್ ಇದನ್ನೇ ತೊಗೊಂಡು ಆಮೇಲೆ ಇದನ್ನು ತೊಗೊಂಡು ನಡೀತದೆ, ಇಲ್ಲ ಇದ್ರ ಜೊತೆಗೆ ಅದನ್ನು ತೊಗೊಂಡ್ರೂ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ವಿಲ್ ಗೋ ಫ್ರಮ್ ದ ಥರೋಲಿ ಫ್ರಮ್ ದ ಪ್ರಾಬ್ಲಮ್. So is Belagavi to Haveri. So first I have taken from the Belagavi to Haveri, okay. So that is for 12 days in the month and complete the trip in the same day.
ಸೊ ಒಂದು ಮಂತಲ್ಲಿ ಎಷ್ಟು ದಿನ, ಒಂದು ತಿಂಗಳಲ್ಲಿ ಎಷ್ಟು ದಿನ ಹೊಡೀತ್ರಿ ಇದು? ಓನ್ಲಿ 12 days. ಓಕೆ, ಸೊ ದಟ್ ಈಸ್ one bus into trips here, days is 12 days. ಓಕೆ, ಸೊ ಒಂದು ಬಸ್ಸು ಬೆಳಗಾವಿ ಟು ಹಾವೇರಿ ಎಷ್ಟು ಇದೆ? 12 days. ಸೊ ಬೆಳಗಾವಿ ಟು ಹಾವೇರಿ ದಟ್ ಈಸ್ 12 days ಇನ್ ದ ಮಂತ್. ಒಂದು ಮಂತಲ್ಲಿ 12 days ಅಷ್ಟು ಹೊಡೀತ್ರಿ, 30 days ತೊಗೋಬೇಡ್ರಿ, 12 days. ಹೌ ಮಚ್ it is run, so that is you have to consider. Then the distance between Haveri to Belgavi, that is 125 kilometers. So distance is 125 kilometers. Okay, so 125 kilometer is Belgavi to Haveri. Yes. So next is the bus goes another 10 days to Gokak. ಸೊ another 10 days ಎಲ್ಲಿ ಹೋಗಿದ್ದಾರೆ? ಗೋಕಾಕ್ ಹೋಗಿದೆ. ಯಾಕಂತಂದರೆ ಅದು ಕಂಪ್ಲೀಟ್ ಬೆಳಗಾವಿ ಟು ಹಾವೇರಿ ಹೋಗಿ ಬಂದಿದೆ ಬೆಳಗಾವಿಗೆ. ಎಸ್, ಬೆಳಗಾವಿಗೆ ಬಂದು ಮತ್ತು ಬೆಳಗಾವಿ ಟು ಎಲ್ಲಿ ಹೋಗ್ತದೆ? ಗೋಕಾಕ್ ಹೋಗ್ತದೆ. ಸೊ ಎಷ್ಟು ಡೇಸು? ದಟ್ ಈಸ್ 10 days. ಎಸ್, 10 days ಹೋಗೈತೆ ಗೋಕಾಕ್ಗೆ. ಸೊ ಇಟ್ ಈಸ್ ಗೋಯಿಂಗ್ ಫ್ರಮ್ ದ 10 days ಇನ್ ದ ಮಂತ್. ಒಂದು ಮಂತಲ್ಲಿ 10 days ಹೋಗಿದೆ. ಆ್ಯಂಡ್ ದ ಕಂಪ್ಲೀಟ್ ದ ಟ್ರಿಪ್ ಇನ್ ದ ಸೇಮ್ ಡೇ. ಸೊ ಟ್ರಿಪ್ ಏನಾಗಿದೆ? ಕಂಪ್ಲೀಟ್ ಆಗಿದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ಬೆಳಗಾವಿ ಆ್ಯಂಡ್ ಗೋಕಾಕ್ ಈಸ್ 60 kilometers. ಸೊ ಬೆಳಗಾವಿ ಆ್ಯಂಡ್ ಗೋಕಾಕ್ಗೆ ಡಿಸ್ಟೆನ್ಸ್ ಎಷ್ಟಿದೆ? 60 kilometers. Okay, so next is another 6 days. It runs in the local city, covering a distance is 50 kilometers per. Okay, ಸೊ ಅದೇ ಬಸ್ಸು ಮತ್ತೇನಾಗಿದೆ ರೀ? ಲೋಕಲಲ್ಲಿ ಓಡಿದೆ. ಸೊ ಲೋಕಲಲ್ಲಿ ಎಷ್ಟು ದಿವಸ ಓಡಿದೆ? 6 days ಇನ್ ದ ಮಂತ್. ಒಂದು ಮಂತಲ್ಲಿ 6 days ಓಡಿದೆ. ಸೊ ಕಿಲೋಮೀಟರ್ ಈಸ್ 50 kilometers. ಸೊ 50 kilometer ಓಡಿದೆ ಲೋಕಲ್ದಲ್ಲಿ. 6 days ಓಡಿದೆ ಒಂದು ತಿಂಗಳಲ್ಲಿ. ಸೊ ದಟ್ ಈಸ್ 50 kilometer. ಓಕೆ, ಸೊ ಪೂರ್ತಿ ಮಂತ್ ಓಡಿದರೆ ದಟ್ ಈಸ್ 20. ಪೂರ್ತಿ ಮಂತ್ ಓಡಿತಂದರೆ ನಾವೇನಂತ ಕರಿತೀವಿ? 30 days ತೊಗೋತೀವಿ. ಸೊ ಮಂತಲ್ಲಿ 12 days, 13 days, 15 days ಓಡಿತಂದರೆ ಅಷ್ಟನ್ನು ಏನು ಮಾಡಬೇಕು? ತೊಗೋಬೇಕು. ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಕಮ್ ಫಾರ್ ಹಿಯರ್. ಸೊ ಇನ್ನೊಂದು ಇಲ್ಲೇನು ಮಾಡಿದೆ? ದ ಟ್ರಿಪ್ ಇನ್ ದ ಸೇಮ್ ಡೇ ಅಂತ ಕರೀತದೆ. ಸೊ ಕಂಪ್ಲೀಟ್ ಇನ್ ದ ಟ್ರಿಪ್ ಇನ್ ದ ಸೇಮ್ ಡೇ ಅಂತ ಹೇಳಿದ್ದಾರೆ. ಬೆಳಗಾವಿ it is runs from the 125, it's Goa 10 days and the trips in the same day. ಸೊ ಟ್ರಿಪ್ ಅಂದರೆ ಏನಂತ ಕರಿತೀವಿ? ರೌಂಡ್ ಟ್ರಿಪ್. ಯಾಕಂದರೆ ಇಲ್ಲಿ ರೌಂಡ್ ಟ್ರಿಪ್ ಅಂತಲೂ ಹೇಳ, ಏನೂ ಹೇಳಿಲ್ಲ, ಬರೀ ಟ್ರಿಪ್ ಅಂತ ಹೇಳಿದ್ದಾರೆ. ಸೊ ಟ್ರಿಪ್ ಅಂತ ಹೇಳಿದಾಗ ನೀವೇನು ಕನ್ಸಿಡರ್ ಆಗಬೇಕು? ಈಗ ಬೆಳಗಾವಿ ಟು ಹಾವೇರಿ ಹೋಗಿದೆ, ಹಾವೇರಿದಿಂದ ಮತ್ತೇನಾಗಿದೆ? ಬೆಳಗಾವಿಗೆ ಬಂದಿದೆ. ಎಸ್, ಸೊ ಬಿ ಸಿ ಹಿಯರ್ ಬೆಲ್ಗಮ್ ಟು ಹಾವೇರಿ. ಸೊ ಇಲ್ಲಿಂದ ಇಲ್ಲಿಗೆ ಹೋಗಿದೆ, ಮತ್ತೇನಾಗಿದೆ? ಹಾವೇರಿದಿಂದ ಮತ್ತೆ ಬೆಳಗಾವಿಗೆ ಬಂದಿದೆ ಬಸ್. ಕರೆಕ್ಟ್. ಸೊ ಇಲ್ಲಿಂದ ಇಲ್ಲಿ ಹೋತಂದರೆ ಇದೇನಾಗುತ್ತೆ? ಒಂದು ಟ್ರಿಪ್ಪು. ಬೆಳಗಾವಿ ಟು ಹಾವೇರಿ ಹೋಗ್ಬೇಕಾದ್ರೆ ಒಂದು ಟ್ರಿಪ್. ಸೊ ಇಲ್ಲಿಂದ ಮತ್ತೆ ವಾಪಸ್ ಬಂದಿದೆ ಅಂದರೆ ಇದೇನಾಗುತ್ತೆ? ಒಂದು ಟ್ರಿಪ್. ಅಂದರೆ ಟೋಟಲ್ ಎಷ್ಟು ಟ್ರಿಪ್ ಅದು ರೀ? ಬೆಳಗಾವಿ ಟು ಹಾವೇರಿ ಹೋಗಿದೆ, ಮತ್ತು ಬಸ್ ಬಂದಿದ್ದು ಬೆಳಗಾವಿಗೆ ಬಂದೈತಿ, ಮತ್ತು ಬೆಳಗಾವಿಗೆ ಬಂದು ಗೋಕಾಕ್ ಹೋಗಿದೆ. ಗೋಕಾಕ್ದಿಂದ ಬಂದ ಬಸ್ಸು ಮತ್ತು ಲೋಕಲಲ್ಲಿ ಓಡಿದೆ. ಅಂದರೆ ಏನಾಗುತ್ತೆ? ಇವೆಲ್ಲ 2 trips. ಎಸ್, ಆರ್ ಅಂಡರ್ಸ್ಟ್ಯಾಂಡಿಂಗ್? ಯಾಕಂತಂದರೆ ಬೆಳಗಾವಿದಿಂದ ಹಾವೇರಿಗೆ ಹೋಗಿದೆ, ಹಾವೇರಿದಿಂದ ವಾಪಸ್ ಮತ್ತು ಬೆಳಗಾವಿಗೆ ಬಂದಿದೆ. ಅಂದರೆ ಬೆಳಗಾವಿದಿಂದ ಹಾವೇರಿಗೆ ಹೋದರೆ 1 ಟ್ರಿಪ್ಪು, ಹಾವೇರಿದಿಂದ ಬೆಳಗಾವಿಗೆ ಬಂದರೆ ಇದೊಂದು ಟ್ರಿಪ್ಪು. ಅಂದರೆ ಟೋಟಲ್ 2 trips. ಅದೇ ರೀತಿ ಬೆಲ್ಗಾಮ್ ಟು ಗೋಕಾಕ್. ಸೊ ಇಲ್ಲಿಂದ ಗೋಕಾಕ್ ಹೋಗಿದೆ, ಇದು ಒಂದು ಟ್ರಿಪ್ಪು. ಸೊ ಗೋಕಾಕ್ದಿಂದ ಮತ್ತೆ ಬೆಳಗಾವಿಗೆ ಬಂದಿದೆ, ಇದೊಂದು ಟ್ರಿಪ್ಪು. ಎಸ್, ಸೊ ಲೋಕಲಲ್ಲಿ ಓಡಿದೆ ಅಂದಮೇಲೆ, ಸೊ ಲೋಕಲ್ದಲ್ಲಿ ಓಡಿತಂದರೆ ಒಂದೇ ಕಡೆ ಇರ್ತದೆ ರೀ. ಸೊ ಲೋಕಲ್ದಲ್ಲಿ ಓಡಿತಂದರೆ ಇಟ್ ಈಸ್ ಓನ್ಲಿ 1 ಟ್ರಿಪ್. ಯಾಕಂತಂದರೆ ಅದು ಬೇರೆ ಕಡೆ ಹೋಗಂಗಿಲ್ಲ. ಲೋಕಲಲ್ಲಿ ಅಂದರೆ ಅದೇ ಏರಿಯಾದಲ್ಲಿ ಹೋಗ್ತಿರ್ತದೆ, ಬೆಳಗಾವಿ ಲೋಕಲ್. ಎಸ್, ಬೆಳಗಾವಿ ಲೋಕಲ್ದಲ್ಲಿ ಅಷ್ಟೇ ಓಡ್ತದೆ. ಅಂದರೆ ಇದೇನಾಗುತ್ತೆ? ಒಂದೇ ಟ್ರಿಪ್ ರೀ. ಇಲ್ಲಿ ಮತ್ತೊಂದು ಟ್ರಿಪ್ ಬರೋಂಗಿಲ್ಲ. ಯಾಕಂತಂದರೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಹೋಗಿ ಆ ಪ್ಲೇಸಿಂದ ಮತ್ತೆ ಅದೇ ಜಾಗಕ್ಕೆ ಬಂದರೆ ಅದನ್ನು ನಾವು ಟ್ರಿಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಸ್, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕು, ಆವಾಗ ಟ್ರಿಪ್ ಆಗುತ್ತೆ. ಯಾರು ಗೆಟಿಂಗ್? ಸೊ ಲೋಕಲ್ ಅಂದರೆ ಬೆಳಗಾವಿ ಸಿಟಿ, ಬೆಳಗಾವಿದಿಂದ ಹಾವೇರಿಗೆ ಹೋಗಿದೆ, ಮತ್ತು ಬೆಳಗಾವಿಗೆ ವಾಪಸ್ ಬಂದೈತಿ, ಮತ್ತು ಬೆಳಗಾವಿದಿಂದ ಗೋಕಾಕ್ ಹೋಗೈತೆ, ಮತ್ತು ಬೆಳಗಾವಿಗೆ ವಾಪಸ್ ಬಂದದ. ಎಸ್, ಕಂಪ್ಲೀಟ್ಲಿ ಟ್ರಿಪ್ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತಾರೆ ಪ್ರಾಬ್ಲಮ್ದಲ್ಲಿ. ಅಂದರೆ ಇಲ್ಲಿಂದ ಹೋಗಿ ಮತ್ತು ಇಲ್ಲಿ ವಾಪಸ್ ಬಂದಿದೆ. ಸೊ ಇಲ್ಲಿ ಟ್ರಿಪ್ ಏನಾಯಿತು? ಕಂಪ್ಲೀಟ್ ಆಯಿತು. ಬಟ್ ಲೋಕಲ್ ಅಂದರೆ ಲೋಕಲ್ ಶುಡ್ ಬಿ ಆನ್ ಬೆಲ್ಗಮ್ ಸಿಟಿ. ಸೊ ಲೋಕಲ್ ಅಂದರೆ ಬೆಲ್ಗಮಲ್ಲೇ ಅಷ್ಟೇ. ಸೊ ಬೆಲ್ಗಮ್ ಬಿಟ್ಟು ಬೇರೆ ಇದಕ್ಕೆ ಏನಾಗಿಲ್ಲ, ಇದು ಹೋಗಿಲ್ಲ. ಸೊ ಇಟ್ ಈಸ್ ನಾಟ್ ವೆಂಟ್. ಬೇರೆ ಜಾಗಕ್ಕೆ ಇದು ಏನಾಗಿಲ್ಲ, ಹೋಗಿಲ್ಲ. ಸೊ ಹೋಗಿಲ್ಲ ಅಂದಮೇಲೆ
ಅದು ಟ್ರಿಪ್ ಆಗಂಗಿಲ್ಲ. ಸೊ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಹೋದಾಗ ಮಾತ್ರ ಟ್ರಿಪ್ ಆಗುತ್ತೆ. ಲೋಕಲ್ ಅಂತ ಇದ್ದಾಗ ಯಾವಾಗೂ ಏನಾಗುತ್ತೆ, ಒಂದು ಟ್ರಿಪ್ ಅಂತ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಎಸ್. ಸೊ ನೆಕ್ಸ್ಟ್ ಈಸ್ ಎವ್ರಿಥಿಂಗ್ ಆರ್ ಟೇಕನ್ 20% ಏನಿದೆ ಇಲ್ಲಿ ಫಿಕ್ಸ್ ಮಾಡಂತ ಹೇಳಿದ್ದಾರೆ, ಅದನ್ನು ಆಫ್ಟರ್ವರ್ಡ್ಸ್ ಮಾಡೋಣ. ಸೊ ಕಾಸ್ಟ್ ಆಫ್ ಬಸ್ ಈಸ್ 20,000. Scrap value is given in the problem, so that is a 2 lakh. Then life of asset is given in the problem, life of bus ಅಥವಾ life of asset 6,000, 6 years. ಓಕೆ, ಸೊ ಅದನ್ನು ನಾವೇನಂತ ಕರಿತೀವಿ, ಡೆಪ್ರಿಸಿಯೇಷನ್ ಅಂತ ಕರಿತೀವಿ. ಎಸ್, ಸೊ ನಿಮಗೆ ಡೆಪ್ರಿಸಿಯೇಷನ್ ಫಾರ್ಮುಲಾ ಗೊತ್ತೇ ಇದೆ. ಎಸ್, ಸೊ ದಟ್ ಈಸ್ depreciation cost of bus in minus scrap value divided by life of bus. So cost of bus ಎಷ್ಟೈತ್ರಿ ಪ್ರಾಬ್ಲಮ್ದಲ್ಲಿ 20 lakhs minus scrap value is how much? Scrap value 2 lakh divided by that is 6 years. So life of bus life ಎಷ್ಟಿದೆ 6 years. So total depreciation ಎಷ್ಟಾಯ್ತು? So total depreciation ಎಷ್ಟಾಯಿತು? It should be 3 lakh, correct? So 3 lakh ಏನಾಯ್ತು ಇದು total scrap value, sorry it is 20 lakhs. Yes, 20 lakhs minus 2 lakh divided by 6 years. Okay, so it will be 3,000 as a depreciation, correct? So ಇದು 1 year depreciation ಆಯಿತು. ಎಸ್, ಯಾಕಂದರೆ ಡೆಪ್ರಿಸಿಯೇಷನ್ ಯಾವಾಗೂ 1 year ಇರ್ತದೆ. ಸೊ ನಮಗೇನು ಬೇಕು ರೀ, ಡೆಪ್ರಿಸಿಯೇಷನ್ ಯಾವಾಗಲೂ 1 year ಇದ್ದಿದ್ದನ್ನು ನಾವು ಯಾವುದೂ ಎಕ್ಸ್ಪೆನ್ಸಸ್ ಇರಲಿ ಅಥವಾ ಯಾವುದೂ ಚಾರ್ಜಸ್ ಇರಲಿ 1 year ಇದ್ದಿದ್ದನ್ನು ಏನು ಮಾಡ್ಬೇಕು, ನಾವು ಅದನ್ನು ಮಂತ್ ಕನ್ಸಿಡರ್ ಮಾಡ್ಬೇಕು. ಸೊ ಇದು ಬಸ್ ಎಷ್ಟು ಮಂತ್ ಓಡಿದೆ ರೀ? ದ ಬಸ್ ಈಸ್ ಓನ್ಲಿ 1 month ಇನ್ ಅ ಮಂತ್. ಸೊ ಒಂದು ಮಂತ್ ಇದ್ದರೆ ಯಾವ ಬಸ್ಸು ಓಡಿಲ್ಲ. ಸೊ 3 lakhs ಈಸ್ ಇದು 3 lakhs ಏನಾಯ್ತು ರೀ, ಈ ಅಸೆಟು 1 yearದು ಆಯ್ತು ರೀ. ಎಸ್, ಆ ಬಸ್ದು ಡೆಪ್ರಿಸಿಯೇಷನ್ 1 yearದಾಗತ್ತೆ 3 lakhs rupees. ಓಕೆ, ಸೊ ನಮಗೆ 1 monthಗೆ ಎಷ್ಟು ಡೆಪ್ರಿಸಿಯೇಷನ್ ಆಗಿದೆ ಅದು ಬೇಕು, ಅಂದರೆ 1 divided by 12. ಸೊ ಡೆಪ್ರಿಸಿಯೇಷನ್ ಅಮೌಂಟ್ ಶುಡ್ ಬಿ 25,000. ಸೊ 1 ತಿಂಗಳಿಗೆ ಬಸ್ ಡೆಪ್ರಿಸಿಯೇಷನ್ ಎಷ್ಟಾಗತ್ತೆ ರೀ 25,000. ಯಾಕಂದರೆ ನಾವಿಲ್ಲಿ ಒಂದೇ ಮಂತದ ಕ್ಯಾಲ್ಕುಲೇಷನ್ ಮಾಡ್ತೀವಿ ರೀ ಯಾವಾಗಲೂ ಆಪ್ರೇಟಿಂಗ್ ಕಾಸ್ಟಿಂಗ್. ಎಸ್, ಸೊ 2 month ಕೊಟ್ರಂದರೆ 2 divided by 12 ಮಾಡಿರಿ. 2 ಬಸ್ ಇದ್ದು ಅಂದರೆ 2 divided by 12 ಆಗ್ತದೆ. ಆರ್ ಅಂಡರ್ಸ್ಟ್ಯಾಂಡಿಂಗ್? ಎಸ್. ದೆನ್ ಸೊ ನೆಕ್ಸ್ಟ್ ಈಸ್ ಸ್ಯಾಲ್ರಿ ಆಫ್ ಡ್ರೈವರ್. ಸೊ ದಟ್ ಈಸ್ ಯುವರ್ ಫಿಕ್ಸ್ಡ್ ಅಸೆಟ್, ಸಾರಿ ಫಿಕ್ಸ್ಡ್ ಚಾರ್ಜಸ್, salary of driver. So what is the salary of driver is there? 4,000 per month. So 4,000 per month ಅಂದರೆ that is a 4,000. ಎಸ್, ಯಾಕಂದರೆ ಮಂತಲ್ಲೇನೋ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಈಸ್ ಸ್ಯಾಲ್ರಿ ಆಫ್ ಕಂಡಕ್ಟರ್. ಸೊ ವಾಟ್ ಈಸ್ ಹಿಯರ್? ಸ್ಯಾಲ್ರಿ ಆಫ್ 3,500 per month. 3,500 per month ಇದೆ, 3,500. So next is salary to part-time accountant. Salary to part-time accountant. So what is the amount here? Salary to part-time accountant 1,500 per month. 1,500 per month. So next is insurance. It is your fixed insurance. ಸೊ ಎಷ್ಟೈತೆ ರೀ ಇನ್ಸೂರೆನ್ಸು? 14,400 per annum. 14,400 per annum ಇದೆ. ಸೊ ಇದನ್ನು 1 ತಿಂಗಳಿಗೆ ಏನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಯಾಕಂದರೆ ಆಪ್ರೇಟಿಂಗ್ ಕಾಸ್ಟಿಂಗನ್ನು ನಾವು 1 ತಿಂಗಳು ತೆಗಿತೀವಿ. ಸೊ ಇದು 14,400 ಆ ಗಾಡಿದು ಇನ್ಸೂರೆನ್ಸ್ ಇರೋದು 1 ವರ್ಷದ್ದು. ಬಟ್ ನಾವೇನು ಮಾಡ್ಬೇಕು, ಅದನ್ನು 1 ತಿಂಗಳದ ಇನ್ಸೂರೆನ್ಸ್ ಎಷ್ಟಾಗತ್ತೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಎಷ್ಟಾಗತ್ತೆ? 1,200. ದಟ್ ಈಸ್ ಅ ಟೋಟಲ್ ಈಸ್ 1,200. ಸೊ ನೆಕ್ಸ್ಟ್ ಈಸ್ diesel. So diesel, it is a running charges. ಎಷ್ಟಾಯ್ತಾರೆ ಡೀಸೆಲು? ದಟ್ ಈಸ್ ಸೊ ಡೀಸೆಲ್ 4 kilometer
ಪರ್ ಲೀಟರ್. ಎಸ್, ಸೊ 4 ಕಿಲೋಮೀಟ್ರಿಗೆ 1 ಲೀಟ್ರ್ ಬೇಕು. 1 ಲೀಟ್ರ್ ವ್ಯಾಲ್ಯೂ ಎಷ್ಟೈತೆ ರೀ? 60 rupees. ಓಕೆ, ಸೊ ₹60 4 ಕಿಲೋಮೀಟರ್. ಎಸ್, ಅಂದರೆ 4 ಕಿಲೋಮೀಟ್ರಿಗೆ 60 ರೂಪಾಯಿ, 4 ಕಿಲೋಮೀಟ್ರ್ ಓಡುತ್ತೆ. ಎಸ್, ಸೊ ಎವ್ರೇಜ್ 4 ಕಿಲೋಮೀಟ್ರ್ ಪರ್ ಲೀಟ್ರ್. 1 ಲೀಟ್ರ್ ಹಾಕಿರಂದರೆ 4 ಕಿಲೋಮೀಟ್ರ್ ಓಡುತ್ತೆ. ಎಸ್, ಹಾಗಾದರೆ 1 ಲೀಟ್ರ್ ವ್ಯಾಲ್ಯೂ ಎಷ್ಟಿದೆ? 60 ರೂಪಾಯಿ. ಓಕೆ, ಸೊ 1 ಲೀಟ್ರ್ ಹಾಕಿತ್ತಂದರೆ 4 ಕಿಲೋಮೀಟ್ರ್ ಓಡ್ತದೆ. ಸೊ ಹಾಗಾದರೆ 1 ಲೀಟ್ರ್ ವ್ಯಾಲ್ಯೂ ಎಷ್ಟೈತೆ ರೀ? 60 rupees. ಸೊ ಹಾಗಾದರೆ ಟೋಟಲ್ ಎಷ್ಟು ಕಿಲೋಮೀಟ್ರ್ ಬಸ್ ಓಡಿದೆ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಎಸ್, ಸೊ ಟೋಟಲ್ ಕಿಲೋಮೀಟ್ರ್ ಎಷ್ಟು ಓಡೈತೆ ಅಂತ ಕ್ಯಾಲ್ಕುಲೇಷನ್, ಯಾಕಂತಂದರೆ 1 ಮಂತ್ದಾಗ ಟೋಟಲ್ ಗಾಡಿ ಎಷ್ಟು ಓಡಿರ್ತದೆ ಅದ್ರ ಮೇಲೆ ನಾವು ಡೀಸೆಲ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇಲ್ಲೇನು ಹೇಳ್ತಾರೆ, 1 ಲೀಟ್ರ್ ಹಾಕಿತಂದ್ರೆ 4 ಕಿಲೋಮೀಟ್ರ್ ಓಡ್ತದೆ. ಎಸ್, ಸೊ 1 ಲೀಟ್ರದ ಖರ್ಚು ಎಷ್ಟೈತೆ ರೀ? 60 ರೂಪಾಯಿ. ಹಾಗಾದರೆ ಟೋಟಲ್ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಆ ಥರದ್ದು ನಮಗೇನು ಬೇಕು? ಕ್ಯಾಲ್ಕುಲೇಷನ್ ಬೇಕು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಎಸ್, ಸೊ ಅದು ಕ್ಯಾಲ್ಕುಲೇಷನ್ ಬೇಕಾದರೆ ಟೋಟಲ್ ಕಿಲೋಮೀಟರ್ಸ್ ತೆಗಿಬೇಕು. ಸೊ ಟೋಟಲ್ ಕಿಲೋಮೀಟರ್ಸ್ ತೆಗಿಬೇಕಾದ್ರೆ ಈ ಫಾರ್ಮುಲಾ, ನಂಬರ್ ಆಫ್ ಬಸ್ಸಸ್ ಇಂಟು ನಂಬರ್ ಆಫ್ ಟ್ರಿಪ್ಸ್ ಇಂಟು ಡೇಸ್ ಇಂಟು ಡಿಸ್ಟೆನ್ಸ್. ಓಕೆ, ಸೊ ಹಾವೇರಿ ಟು ಬೆಳಗಾವಿ ಬಸ್ ಏನೈತಿ? ಒಂದೇ ಇದೆ. ನಂಬರ್ ಆಫ್ ಟ್ರಿಪ್ಸ್ 2 ಟ್ರಿಪ್. ಓಕೆ, ಸೊ ಡೇಸ್ ಹಾವೇರಿ ಟು ಬೆಳಗಾವಿ ಡೇಸ್ ಎಷ್ಟೈತೆ ನೋಡಿರಿ? 12 days. ಡಿಸ್ಟೆನ್ಸ್ ಎಷ್ಟಿದೆ ರೀ? 125. ಸೊ ಟೋಟಲ್ ಎಷ್ಟು ಹೊಡೆದ್ರೆ ಕಿಲೋಮೀಟ್ರ್ ಇದು? 3000. ಎಸ್, ಸೊ ಅದೇ ಬೆಳಗಾಂ ಟು ಗೋಕಾಕ್ ಎಷ್ಟು ಹೊಡಿತು ನೋಡಿರಿ? ಓನ್ಲಿ 1 ಬಸ್ ಇಂಟು 2 trips. ಸೊ ಹೌ ಮೆನಿ ಡೇಸ್ ಇಟ್ ಈಸ್? 10 days. ಡಿಸ್ಟೆನ್ಸ್ ಈಸ್ 60 kilometer. ಸೊ ಟೋಟಲ್ ಎಷ್ಟು ಹೊಡೆದರೆ? 1200 kilometer. ಸೊ ಲೋಕಲಲ್ಲಿ ಒಂದೇ ಬಸ್ಸು ಒಂದೇ ಟ್ರಿಪ್ಪು ಎಷ್ಟು ದಿನ ಲೋಕಲ್ ಮಾಡಿದೆ? 6 days. ಸೊ ಕಿಲೋಮೀಟರ್ ಈಸ್ 50. ಸೊ ಇಟ್ ಈಸ್ 300 ಲೋಕಲಲ್ಲಿ ಆಗ್ತದೆ. ಸೊ ಟೋಟಲ್ 4500. ಸೊ ಟೋಟಲ್ ಕಿಲೋಮೀಟರ್ ಎಷ್ಟು ಹೊಡೆದರೆ? ಬಸ್ಸು 1 ತಿಂಗಳಲ್ಲಿ 4500. ಅಂದರೆ ಹಾವೇರಿ ಟು ಬೆಳಗಾಂದಲ್ಲಿ 3000 ಆಯಿತು. ಗದಗ ಟು ಬೆಳಗಾಂ ಎಷ್ಟಾಯಿತು? 1200 kilometer. ಸೊ ಲೋಕಲಲ್ಲಿ 300. ಸೊ ಟೋಟಲ್ ಎಲ್ಲ ಕೂಡಿಸಿ 4500 kilometer ಓಡ್ತದೆ. ಸೊ 4500 kilometerಗೆ ಎಷ್ಟು ಖರ್ಚಾಗ್ತದೆ? ಯಾಕಂತಂದರೆ 4 ಕಿಲೋಮೀಟ್ರ್ ಓಡಿಸ್ಬೇಕಾದ್ರೆ 60 ರೂಪಾಯಿ ಖರ್ಚಾದರೆ 4500 kilometer ಓಡಬೇಕಾದ್ರೆ ಎಷ್ಟು ರೂಪಾಯಿ ಖರ್ಚಾಯ್ತು? ಸೊ ದಿಸ್ ಈಸ್ ಅ ಕ್ಯಾಲ್ಕುಲೇಷನ್. ಓಕೆ, ಸೊ ಹೌ ಮಚ್ ಇಟ್ ಈಸ್? 67,500. ಸೊ ಎಷ್ಟಾಗುತ್ತೆ? 67,500 ಆಗ್ತದೆ. ಸೊ ನೆಕ್ಸ್ಟ್ ಏನಿದೆ? ಟೋಕನ್ ಟ್ಯಾಕ್ಸ್. ಸೊ ಟೋಕನ್ ಟ್ಯಾಕ್ಸ್ ಇದು ಕೂಡ ಫಿಕ್ಸ್ಡ್ ಅಸೆಟ್. ಟೋಕನ್ ಟ್ಯಾಕ್ಸ್ ಎಷ್ಟಿದೆ ಪ್ರಾಬ್ಲಮ್ದಲ್ಲಿ? 4800 ಪರ್ ಅನ್ನಮಲ್ಲಿದೆ. ಸೊ 4800 ಪರ್ ಅನ್ನಮ್. ಇದನ್ನು 1 ಮಂತ್ ಕನ್ಸಿಡರ್ ಆಗಬೇಕು. ಎಸ್, 4800 1 ಇಯರ್ಗಿದೆ. ಸೊ 1 ಮಂತ್ ಟೋಕನ್ ಚಾರ್ಜಸ್ ಎಷ್ಟಾಗುತ್ತೆ? ಸೊ ದಟ್ ಈಸ್ ಇಟ್ ಶುಡ್ ಬಿ ಆನ್ 400. ಓಕೆ, ಸೊ ನೆಕ್ಸ್ಟ್ ಏನಿದೆ? ಲುಬ್ರಿಕಂಟ್ ಆಯಿಲ್. ಸೊ ಲುಬ್ರಿಕಂಟ್ ಆಯಿಲು 100 per 100 kilometer. ಸೊ ಅಂದರೆ 100 kilometer ಓಡೋದಕ್ಕೆ 100 rupees ಖರ್ಚಾಗತ್ತೆ. ಓಕೆ, ಸೊ 100 rupees 100 kilometerಗೆ 100 rupees ಖರ್ಚಾತಂದರೆ 4500ಗೆ ಎಷ್ಟು ಖರ್ಚಾಗ್ತದೆ ಅದನ್ನು ತೊಗೋಬೇಕು. ಸೊ ಲುಬ್ರಿಕಂಟ್ ಆಯಿಲ್ ಇಟ್ ಈಸ್ ಅ ರನ್ನಿಂಗ್ ಚಾರ್ಜಸ್. ಲುಬ್ರಿಕಂಟ್ ಆಯಿಲ್ ಹೆಂಗೈತ್ರಿ? ₹100 ಫಾರ್ 100 kilometer. 100 rupees 100 kilometer ಖರ್ಚಾದರೆ 4500 kilometerಗೆ ಎಷ್ಟು ಖರ್ಚಾಗ್ತದೆ? ಸೊ ಕಿಲೋಮೀಟರ್ಸ್ನ ಆಲ್ರೆಡಿ ತೆಗೆದಿದ್ದೀವಿ, 4500 ಆಗಿದೆ. ಸೊ ಹಾಗಾದರೆ ಇದರದ ಖರ್ಚು ಎಷ್ಟು ಬರ್ತದೆ ರೀ? ದಟ್ ಈಸ್ 4500. ಅಂದರೆ 100 kilometerಗೆ 100 rupees ಖರ್ಚಾಗ್ತದೆ. ಸೊ 4500 kilometerಗೆ ಎಷ್ಟು ಖರ್ಚಾಗ್ತದೆ? 4500. ಇನ್ ದ ಸೇಮ್ ಡೀಸೆಲ್ ಆಲ್ಸೋ ಸೇಮ್ ಬರ್ತದೆ ರೀ. 4 kilometerಗೆ 60 ರೂಪಾಯಿ ಖರ್ಚಾದರೆ 4500 kilometerಗೆ ಎಷ್ಟು ಖರ್ಚಾಗ್ತದೆ? ಸೊ ದಟ್ ಈಸ್ 67,500. ಎಸ್, ದೆನ್ ಸೊ ನೆಕ್ಸ್ಟ್ ಈಸ್ repair and maintenance, that is 6,000 per month. So it will be come from the maintenance, repair and maintenance, that is
6,000. Okay, so next is permit fees. So permit fees is a fixed, that is 2,840 per month ಇದೆ. That is 2,840. Yes, then so that is a permit fee is a fixed charges, that is 2,840. So next is normal capacity 50 passenger. So bus capacity ಎಷ್ಟಿತ್ತು ರೀ 50 passenger. Yes, so see here from the sitting capacity, that is 50 and 50 passengers. ಯಾಕಂದರೆ ಬಸ್ ಕೆಪಾಸಿಟಿ ಇರೋದೇ 50, ಸೊ ಸಿಟ್ಟಿಂಗ್ ಕೆಪಾಸಿಟಿ ಇಸ್ 50. ದೆನ್ ನೆಕ್ಸ್ಟ್ ಈಸ್ ದ ಬಸ್ ಕ್ಯಾರಿಡ್ 90% ಆಫ್ ಇಟ್ ಕೆಪಾಸಿಟಿ ಟುವರ್ಡ್ಸ್ ಹಾವೇರಿ. ಸೊ ಹಾವೇರಿಗೆ ಹೋಗ್ಬೇಕಾದ್ರೆ ಕೆಪಾಸಿಟಿ ಎಷ್ಟು ಯುಟಿಲೈಸ್ ಆಗಿದ್ರೆ ಬಸ್ ರೀ 90%. ಸೊ ಹಾವೇರಿಗೆ ಹೋಗ್ಬೇಕಾದ್ರೆ ಬೆಲ್ಗಾಮ್ ಟು ಹಾವೇರಿಗೆ ಹೋಗ್ಬೇಕಾದ್ರೆ 90% ಕೆಪಾಸಿಟಿ ಏನಾಗಿದೆ ಯುಟಿಲೈಸ್ ಆಗಿದೆ. ಎಸ್, ಅದೇ ರೀತಿ ಆ್ಯಂಡ್ 20% ಎಂಟಿ ಕೆಪಾಸಿಟಿ ಟುವರ್ಡ್ಸ್ ಗೋಕಾಕ್. ಸೊ ಗೋಕಾಕ್ ಹೋಗ್ಬೇಕಾದ್ರೆ 20% ಏನಿದೆ ಎಂಟಿ ಇದೆ. ಸೊ 20% ಎಂಟಿ ಅಂದರೆ ದಟ್ ಈಸ್ 80%. ಎಸ್, ಕರೆಕ್ಟಾ? 80%. 20% ಎಂಟಿ ಅಂದರೆ 100%ಅಲ್ಲಿ 100%ಅಲ್ಲಿ 20 ಎಂಟಿ ಆದರೆ ದಟ್ ಈಸ್ 80 ಕೆಪಾಸಿಟಿ. ಆರ್ ಅಂಡರ್ಸ್ಟ್ಯಾಂಡಿಂಗ್? ಎಂಟಿ ಅಂದರೆ ಅಷ್ಟು ಖಾಲಿ 20%. ಸೊ 100 - 20 ಅಂದರೆ 80% ಏನಾಗುತ್ತೆ ಕೆಪಾಸಿಟಿ ಯುಟಿಲೈಸ್ ಆಗುತ್ತೆ. ಎಸ್, ಸೊ ಈ 20% ಎಂಟಿ ಅಂದರೆ 80% ಏನಾಗಿದೆ ಫುಲ್ ಆಗಿದೆ. ಸೊ ಈ ಥರ ತೆಗಿಬೇಕು. ದೆನ್ ಗೋಕಾಕ್ ಆ್ಯಂಡ್ ಫುಲ್ ಕೆಪಾಸಿಟಿ ಇನ್ ಲೋಕಲ್ ಸಿಟಿ. ಸೊ ಲೋಕಲ್ ಸಿಟಿಯಲ್ಲಿ ಓಡ್ಬೇಕಾದ್ರೆ ಎಷ್ಟು ಕೆಪಾಸಿಟಿ ಆಗಿದೆ, ಫುಲ್ ಕೆಪಾಸಿಟಿ ಆಗಿದೆ ಅಂತ ಹೇಳ್ತಾರೆ. ಸೊ ಇಟ್ ಈಸ್ 100%. ಎಸ್, ಫುಲ್ ಅಂದರೆ 100%. ಓಕೆ, ಸೊ ನೆಕ್ಸ್ಟ್ ಈಸ್ ಪ್ಯಾಸೆಂಜರ್ ಟ್ಯಾಕ್ಸ್ ಇದೆ. ಸೊ ಪ್ಯಾಸೆಂಜರ್ ಟ್ಯಾಕ್ಸನ್ನು ನಾವು ಟೋಟಲ್ ಟ್ಯಾಕ್ಸ್ ಮೇಲೆ ತೆಗಿತೀವಿ. ಆಮೇಲೆ ಎಷ್ಟು ಟೋಟಲ್ ಇದೈತಲ್ಲ ರೇಟು, ಅದ್ರ ಮೇಲೆ 20%ಅನ್ನು ತೆಗಿತೀವಿ. ಎಸ್, ಸೊ ಸಿ ಹಿಯರ್ ನಾವು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ ದ ಟೋಟಲ್ ಪ್ಯಾಸೆಂಜರ್. ಸೊ ಟೋಟಲ್ ಪ್ಯಾಸೆಂಜರ್ ತೆಗೀರಿ ಎಷ್ಟಾಗುತ್ತೆ ನೋಡಿರಿ. ಸೊ ಹೌ ಮಚ್ ಇಟ್ ಈಸ್ ಕಮಿಂಗ್? ಫಸ್ಟ್ ಇಟ್ ಈಸ್ ಕಮಿಂಗ್ ಫಾರ್ 1,35,000. ಎಸ್, next is 48,000, then it is 15,000. so total it is 1,98,000. so total passenger kilometer, so total passenger kilometer ಎಷ್ಟಾತ್ರಿ 1,98,000 ಆಯಿತು. ಕರೆಕ್ಟಾ? ದೆನ್ yes, then make it from the total from the here, everything is over here. So total operating cost ಎಷ್ಟಾಗ್ತದೆ ರೀ? see in the problem, that is 1,16,440. yes, so total operating cost is ಇದೆಲ್ಲ ಟೋಟಲ್ ಮಾಡಬೇಕ್ರಿ. so that is 1,16,440. okay, so we have to calculate everything here. so now we have put it in the equation. so total operating cost is 1,16,440 divided by total passenger kilometer ಎಷ್ಟು ಬಂದದ ರೀ? total passenger kilometer it is 1,98,000. so that is a 1,98,000. so it is rupees 0.58. so cost per passenger. so per passenger ಗೆ ಪರ್ ಕಿಲೋಮೀಟ್ರಿಗೆ 58 ರೂಪೀಸ್ ಏನಾಗುತ್ತೆ ಕಾಸ್ಟ್ ಬರ್ತದೆ. ಓಕೆ, ಸೊ ಇದ್ರ ಮೇಲೆ ನಾವೇನು ಮಾಡ್ತೀವಿ, ಬಸ್ ಪೇರನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಎಸ್, ಸೊ ಹೌ ಟು ಕ್ಯಾಲ್ಕುಲೇಟ್ ಫ್ರಮ್ ದ ಬಸ್ ಪೇರ್ ಹಿಯರ್. ಸೊ ಹಿಯರ್ ದ ಬಸ್ ಪೇರ್ ಆಫ್ ದ ಬಸ್. ಎಸ್, ಬಸ್ ಪೇರ್ ಕ್ಯಾಲ್ಕುಲೇಷನ್ ಮಾಡಂತ ಹೇಳಿದ್ದಾರೆ. ಸೊ ಟೋಟಲ್ ಕಾಸ್ಟ್ ಎಷ್ಟೈತೆ ರೀ ಬಸ್ ಪೇರ್ದು? 0.58. ಇದನ್ನು ಕಂಡು ಹಿಡಿದೀವಿ. ಯಾಕಂದರೆ ನಮಗೆ ಬಸ್ ಪೇರ್ ಬೇಕಂದರೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಕಂಡು ಹಿಡಿಬೇಕು. ಯಾಕಂದರೆ ಇಲ್ಲಿ ನಿಮಗೆ ಪ್ಯಾಸೆಂಜರ್ ಪರ್ ಕಿಲೋಮೀಟ್ರ್ ಹೇಳಿಲ್ಲ ಅವರು. ಜಸ್ಟ್ ಏನಿದ್ದಾರೆ, ಎಷ್ಟು ಪ್ರೈಸನ್ನು ನೀವು ಫಿಕ್ಸ್ ಮಾಡ್ತೀರಿ ಅಂತ, ರೇಟ್ ಎಷ್ಟು ಫಿಕ್ಸ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಓಕೆ, ಸೊ ರೇಟ್ ಎಷ್ಟು ಫಿಕ್ಸ್ ಮಾಡ್ತೀರಿ ಅಂದಮೇಲೆ ಕೇಳಿದ್ದಾರೆ ಅಂದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಫಸ್ಟು ಪ್ಯಾಸೆಂಜರ್ ಕಿಲೋಮೀಟ್ರನ್ನ ತೆಗೆದ್ಮೇಲೆ ನೀವು ರೇಟ್ ಫಿಕ್ಸ್ ಮಾಡೋಕ್ಕೆ ಬರ್ತದೆ. ಸೊ ಪ್ರಾಫಿಟ್ ಎಷ್ಟೈತೆ ರೀ ಪ್ರಾಬ್ಲಮ್ದಲ್ಲಿ ಪ್ರಾಫಿಟ್ ಇರೋದು 20%. ಸೊ ಈಲ್ಡ್ ಅಂದರೆ ಪ್ರಾಫಿಟ್ 20%. ಸೊ 20% ಪ್ರಾಫಿಟ್ ಅಂದರೆ, ಸೊ ನಿಮ್ಮದು ಟೋಟಲ್ 100%ಅಲ್ಲಿ 20%
ಪ್ರಾಫಿಟ್ ಆಯ್ತಂದರೆ ಸೊ ಕಾಸ್ಟ್ ಎಷ್ಟಾಯಿತು, ದಿಸ್ ಈಸ್ ಯುವರ್ ಪ್ರಾಫಿಟ್. ಸೊ ಟೋಟಲ್ 100%ಅಲ್ಲಿ 20% ಪ್ರಾಫಿಟ್ ತೆಗೆದ್ರೆ 80% ಏನಾಯಿತು, ಕಾಸ್ಟ್ ಆಯಿತು. ಅದು ಅಂಡರ್ಸ್ಟ್ಯಾಂಡಿಂಗ್. ಸೊ ಹಾಗಾದರೆ ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ಬೇಕು ರೀ, 20 ಡಿವೈಡೆಡ್ ಬೈ 80 ಇಂಟು 0.58. ಸೊ ಎಷ್ಟಾಗತ್ತೆ ರೀ ಪ್ರಾಫಿಟ್ ನಿಮ್ಮದು. ಸೊ ಇಟ್ ಪ್ರಾಫಿಟ್ ಶುಡ್ ಬಿ 0.14. ಎಸ್. ಸೊ ನಿಮ್ಮದು 20% ಪ್ರಾಫಿಟ್ ಇದೆ ರೀ. ಏನು ಟೋಟಲ್ ಅರ್ನ್ ಮಾಡ್ತೀರ ಅದ್ರ ಮೇಲೆ 20% ಪ್ರಾಫಿಟ್ ಇದೆ. ಸೊ ಟೋಟಲ್ 100%ಅಲ್ಲಿ 20% ನಿಮ್ಮದು ಪ್ರಾಫಿಟ್ ತೆಗೆದ್ರೆ 80% ಏನಾಯಿತು, ಕಾಸ್ಟ್ ಆಯಿತು. ಹಾಗಾದರೆ 20% ಪ್ರಾಫಿಟು 80% ಕಾಸ್ಟ್ ಮೇಲೆ ತೆಗೆದಾಗ ಟೋಟಲ್ ಕಾಸ್ಟ್ ಪ್ರೈಸ್ 0.58. ಸೊ ಹಾಗಾದರೆ ನಿಮ್ಮ ಪ್ರಾಫಿಟ್ ಎಷ್ಟಾಗುತ್ತೆ, 0.14. ಸೊ ಟೋಟಲ್ 0.72 ಏನಾಗುತ್ತೆ ನಿಮ್ಮದು ಟೋಟಲ್ ಟೇಕಿಂಗ್. ಇದೇನಾಗುತ್ತೆ ನಿಮ್ಮದು ನೆಟ್ ಟೇಕಿಂಗ್. ಸೊ ನೆಟ್ ನೀವೇನು ಮಾಡ್ತೀರಿ, ಇಷ್ಟು ತೊಗೋತಾರೆ. ಆ್ಯಕ್ಚುಲಿ ಕಾಸ್ಟ್ ಎಷ್ಟು ಇರ್ತದೆ ಅಥವಾ ನಿಮ್ಮದು ಪ್ರಾಫಿಟ್ ಇಷ್ಟು ಕೂಡಿಸಿ ಟೋಟಲ್ ಒಂದು ಪ್ಯಾಸೆಂಜರ್ ಕಡೆಯಿಂದ 72 ಪೈಸೆ ತೊಗೋತಾರೆ. ಸೊ ಇದ್ರಾಗ ಮತ್ತೇನು ಹೇಳಿದ್ದಾರೆ ಅಂದರೆ 20% ಏನಿದೆ ಪ್ಯಾಸೆಂಜರ್ ಟ್ಯಾಕ್ಸ್. ಸೊ ಪ್ಯಾಸೆಂಜರ್ ಟ್ಯಾಕ್ಸು 20% ಇದೆ. ಸೊ ಪ್ಯಾಸೆಂಜರ್ ಟ್ಯಾಕ್ಸ್ ಅಂದರೆ ನಾವು ಪ್ಯಾಸೆಂಜರ್ ಕಡೆಯಿಂದನೇ ಕಲೆಕ್ಟ್ ಮಾಡ್ಬೇಕು ರೀ. ಸೊ ಹಿಂಗಿದ್ದಾಗ ಆ್ಯಡ್ ಪ್ಯಾಸೆಂಜರ್ ಟ್ಯಾಕ್ಸ್ 20%. ಸೊ 20% ಏನು ಪ್ಯಾಸೆಂಜರ್ ಟ್ಯಾಕ್ಸ್. ಓಕೆ. ಸೊ ಹಾಗಾದರೆ ಪ್ಯಾಸೆಂಜರ್ ಟ್ಯಾಕ್ಸ್ ಎದ್ರ ಮೇಲೆ ಬರ್ತದೆ ರೀ, 0.72 ಇಂಟು 20%. ಸೊ ಇದ್ರ ಮೇಲೆ 20% ತೆಗೆದಾಗ ನಿಮ್ದು ಎಷ್ಟು ಆಗ್ತದೆ ರೀ, 0.14. ಸೊ 0.14 ಏನಾಗುತ್ತೆ ಟೋಟಲ್ ಪ್ಯಾಸೆಂಜರ್ ಟ್ಯಾಕ್ಸ್ ಆಗುತ್ತೆ. ಕರೆಕ್ಟಾ. ಸೊ ಹಾಗಾದರೆ ಟೋಟಲ್ ಎಷ್ಟಾದರೆ 0.86. ಸೊ ದಿಸ್ ಈಸ್ ಯುವರ್ ರೇಟ್ ಟು ಚಾರ್ಜ್. ಸೊ ಇಷ್ಟು ರೇಟ್ ಏನು ಮಾಡಬೇಕು ನೀವು ಪ್ಯಾಸೆಂಜರ್ಗೆ ಚಾರ್ಜ್ ಮಾಡಬೇಕು. ಅಂದರೆ ಕಾಸ್ಟ್ ಆ್ಯಕ್ಚುಲಿ ಇಷ್ಟ ಆಗ್ತದೆ ನಿಮ್ಮದು, ಡೀಸೆಲು ಅದು ಇದು ಕಂಡಕ್ಟರ್ ಸ್ಯಾಲ್ರಿ ಎಲ್ಲ ಕೊಡಿಸಿ ಇಷ್ಟು ಕಾಸ್ಟ್ ಆಗುತ್ತೆ. ಸೊ ಅದ್ರಾಗ ನಿಮಗೆ 20% ಪ್ರಾಫಿಟ್ಟು. ಹಾಗಾದರೆ ನೀವು 0.72 ತೊಗೋತೀರಿ, ಇಷ್ಟು ಅಮೌಂಟ್ ಬರ್ತದೆ ತೊಗೋತೀರಿ. ಬಟ್ ಅದ್ರ ಮೇಲೆ ಮತ್ತೆ ಪ್ಯಾಸೆಂಜರ್ಸ್ ಟ್ಯಾಕ್ಸ್ ಇದೆ. ಸೊ ಪ್ಯಾಸೆಂಜರ್ ಟ್ಯಾಕ್ಸ್ ಇದ್ದರೆ ಪ್ಯಾಸೆಂಜರು ಕೊಡ್ಬೇಕು ರೀ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಈ ಅಮೌಂಟಲ್ಲಿ ಮತ್ತೇನು ಪ್ಯಾಸೆಂಜರ್ ಟ್ಯಾಕ್ಸನ್ನು ಏನು ಮಾಡ್ತೀವಿ 20% ಆ್ಯಡ್ ಮಾಡ್ತೀವಿ. ಸೊ ಇದನ್ನು ಟೋಟಲ್ ಮಾಡಿ 86 ಪೈಸಾ ಏನು ಮಾಡ್ತೀವಿ ನೀವು ಪ್ಯಾಸೆಂಜರ್ ಕಡೆಯಿಂದ ಚಾರ್ಜ್ ಮಾಡ್ತೀವಿ. ಸೊ ದಿಸ್ ಈಸ್ ಅ ರೇಟ್ ಯು ಹ್ಯಾವ್ ಟು ಫಿಕ್ಸ್ ಫ್ರಮ್ ದ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಓಕೆ. ಸೊ ದಿಸ್ ಈಸ್ ಅ ಪ್ರಾಬ್ಲಮ್ ಫಾರ್ ದ 2014. ಓಕೆ. Be understand very carefully. Thank you.